ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ಒಂದು ಬಹಳ ಸರಳವಾಗಿರುವಂತಹ ಮತ್ತು ಅಷ್ಟ ಚಲೋ ಆಗಿರುವಂತಹ ರೆಸಿಪಿಯನ್ನು ನಿಮಗಂತ ಹೇಳಿ ತೊಗೊಂಡು ಬಂದೀವಿ. ಕೇವಲ 2 ಟೊಮ್ಯಾಟೊ ಮನೆಯಾಗಿದ್ದರೆ ಸಾಕ್ರಿ, ಈ ರೆಸಿಪಿಯನ್ನು ನೀವು ಆರಾಮ್ ಸರಿ ಮಾಡ್ಬೋದು. ಮಸ್ತಾಗಿರುವಂತಹ ಟೊಮ್ಯಾಟೊ ತಿಳಿಸಾರು ಅಥವಾ ಟೊಮ್ಯಾಟೊ ರಸನ ಇವತ್ತಿನ ವಿಡಿಯೋದಾಗ ನೋಡ್ರಿ. ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಾಜು ಬರೋ ಗಂಟೆ ಮೇಲೆ ಟನ್ ಅಂತ ಒತ್ರಿ. ಇನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು 2 ಟೊಮ್ಯಾಟೊ ತೊಗೊಂಡಿದ್ವಿ. 2 ಟೊಮ್ಯಾಟೊ ಹಿಂಗೆ ಸ್ವಲ್ಪ ಕಟ್ ಮಾಡಿ ಅವನೇನು ಮಾಡಿರಿ ನೀರಾಗ ಹಾಕಿ ಇಟ್ಕೋರಿ. ಗೊತ್ತಾದ್ರಲ್ಲ, ಕರೆಕ್ಟಾಗಿ 2 ಟೊಮ್ಯಾಟೊ ನೀವು ಜಾಸ್ತಿ ಮಾಡೋರಿದ್ರೆ ಜಾಸ್ತಿನೂ ಮಾಡ್ಬೋದು, ಒಂದೇ ಟೊಮ್ಯಾಟೊನು ಬೇಕಂದ್ರೆ ಮಾಡ್ಕೋಬೋದು. ಇನ್ನು ಇದಾದ ಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಅವನ್ನ ಚಂದಂಗಿ ಕುದಿಸ್ಬೇಕಾಕೈತೆ ರೀ. ಈ ಟೊಮ್ಯಾಟೊ ನೋಡ್ಬೋದು ನೀವು, ಆ ಸಿಪ್ಪೆ ಎಲ್ಲ ಬಿಚ್ಚತ್ತಾವ್ರಲ್ಲ, ಅಲ್ಲಿ ತನಕ ನೀವು ಚಂದಂಗಿ ಕುದಿಸಿ ಆಮೇಲೆ ಮ್ಯಾಗಿಂದ ಟೊಮ್ಯಾಟೊ ಸಿಪ್ಪೆ ಇರ್ತೈತಿಲ್ಲ ಅದನ್ನು ತಕ್ಕೊಂಡ ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದ ನೀರೊಳಗನ್ನ ಟೊಮ್ಯಾಟೊ ಏನು 2 ಕುದ್ದಿರ್ತಾವ್ರಲ್ಲ ಅವು ಚಲೋ ತಂಗಿ ಕುದ್ದಿರ್ತಾವೆ, ಅವನ್ನ ನೀವು ಸ್ಮ್ಯಾಶ್ ಮಾಡ್ಬೇಕು ಚಲೋ ತಂಗಿ. ಹಿಂಗೆ ಪೂರ್ತಿ ಅದೆಲ್ಲ ಟೊಮ್ಯಾಟೊನು ಸ್ಮ್ಯಾಶ್ ಆಗ್ಬೇಕ್ರಿ. ನೋಡಿದ್ರಿ, ಈಗ ಆ ನೀರು ಜೊತೆ ಪೂರ್ತಿ ಎಲ್ಲ ಟೊಮ್ಯಾಟೊ ಬೆರೆತು ಬಿಟ್ಟೈತ್ರಿ. ಇನ್ನು ನೆಕ್ಸ್ಟ್ ಅದನ್ನೇನು ಮಾಡಿರಪ್ಪ ಅಂತಂದ್ರೆ ಮತ್ತೊಮ್ಮೆ ಕುದಿಯಾಕ ಇಡ್ರಿ. ಚಂದಂಗೆ ಕುದಿಯಾತದತ್ಲೆ ಅವಾಗ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸೋಣ. ಗೊತ್ತಾದ್ರೆ ಇನ್ನೊಂದು ಕಪ್ ಸೇರಿಸಿದ್ರೆ ಸೇರಿಸ್ರಿ. ಹಂಗೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಹುಣಸೆಹಣ್ಣು ನೆನೆಕಿಟ್ಟಿದ್ವಿ, ಅವನ್ನ ಆ ರಸನ ಹಾಕಿರಿ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಕೆಂಪು ಖಾರದ ಪುಡಿಯನ್ನು ತಂದು ಹಾಕಿರಿ. ಎಷ್ಟು ಬೇಕೋ ನೋಡಿ ಅಷ್ಟು ಕೆಂಪು ಖಾರ ಹಾಕ್ಕೊಂಡ ಅದ್ರಾಗ ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಬೆಲ್ಲ ಅಂತೂ ಕಂಪಲ್ಸರಿ. ಇನ್ನು ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಗೊತ್ತಾದ್ರಲ್ಲ, ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ. ಇದು ಸ್ವಲ್ಪ ಖಾರ ಇದ್ರೆ ಭಾಳ ಚಲೋ ಅನಿಸ್ತೈತೆ, ಅದಕ್ಕೆ ಸ್ವಲ್ಪ ನಾವು ಜಾಸ್ತಿ ಖಾರ ಹಾಕಿದ್ದೀವಿ. ನೀವು ನೋಡ್ಕೊಂಡ ನಿಮಗೆ ಎಷ್ಟು ಅನುಗುಣಕ್ಕೆ ಅಂದ್ರೆ ಎಷ್ಟು ಸರಿ ಹೊಂತೈತೋ ಅಟ್ಟ ಹಾಕಿರಿ. ಮುಂದೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕರೆಕ್ಟಾಗಿ ಕುದಿಸಾಕ ಇಟ್ಬಿಡ್ರಿ. ವಾಪಸ್ ಚಂದಂಗೆ ಹಿಂಗೆ ಕುದಿ ಬರ್ಬೇಕು. ಅಲ್ಲಿ ತನಕ ಏನು ಮಾಡಿರಿ ಅಂತಂದ್ರೆ ಒಂದು ಖಾರ ಕಲ್ಲಾಗ ಆಮೇಲೆ ಅದ್ರಾಗ ಏನು ಮಾಡೋಣಪ್ಪ ಅಂತಂದ್ರೆ ಜೀರಿಗೆ ಹಾಕ್ಕೊಂಡು ಅರಿನು. ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಜೀರಿಗೆ ತಗೋರಿ, ಅವನ್ನ ಖಾರ ಕಲ್ಲಾಗ ಅಥವಾ ಒಂದು ಕುಟ್ಟಾನಾಗ ಅರಿರಿ. ಇದ್ರ ತೆಳಗೆ ಒಂದು ಅರಿಬಿಟ್ರೆ ಅದು ಅಳ್ಗಡಂಗಿಲ್ಲ. ಹಂಗೆ ಚಂದಂಗಿ ನೀವು ಹಂಗೆ ಮಾಡುವಾಗ ಅದನ್ನ ಮುಂದೆ ಏನು ಮಾಡಿರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ಏನ್ರಿ ಅಂತಂದ್ರೆ ಕರಿಬೇವು, ಹಂಗೆ ಮತ್ತು ಕೊತ್ತಂಬರಿ, ಒಂದು 2 ಬೆಳ್ಳುಳ್ಳಿ ಹೆಸಳು ಇಷ್ಟು ಹಾಕಿ ಚಂದಂಗಿ ಕುಟ್ರಿ. ಆಮೇಲೆ ಕರೆಕ್ಟಾಗಿ ಏನು ಮಾಡಿರಿ ಅಂತಂದ್ರೆ ಅದನ್ನು ಪೂರ್ತಿ ಸಣ್ಣ ಪೇಸ್ಟ್ ಆಗೋದಂತ ಏನಿಲ್ಲ, ದಮ್ಮಂಗೆ ಉಳಿವತಕ್ಕ ಆದ್ರೆ ಸಣ್ಣ ಆಗೋಂಗೆ ನಾವು ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ವಿ. ಗೊತ್ತಾತ್ರಲ್ಲ. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಅದೇನು ಕುದಿಯಾತಿರ್ಲಿ ಆ ತಿಳಿಸಾರು ಅಥವಾ ರಸ ಅದ್ರಾಗ ಇದನ್ನು ಹಾಕ್ಬೇಕ್ರಿ. ಇದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಬೇಕು. ಗೊತ್ತಾತ್ರಲ್ಲ, ಇದು ಈಸಿ ಐತಿ, ಭಾಳ ಟೈಮ್ ತೊಗೋತೈತಿ ಅಂತ ಏನಿಲ್ಲ. ಟೊಮ್ಯಾಟೊ ಕುದ್ರೆ ಸಾಕು, ಆಮೇಲೆ ಎಲ್ಲ ಆರಾಮ್ ಸರಿಯಾಗಿ ಪಟ್ ಅಂತ ಹೇಳಿ ನೀವು ಮಾಡ್ಕೋಬೋದು. ಗೊತ್ತಾತ್ರಲ್ಲ, ಈ ರೀತಿಯಾಗಿ ಅದನ್ನು ಚಂದಂಗಿ ನೀವು ಕುದಿಸ್ರಿ. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಇನ್ನೊಂದು ಪಾತ್ರದಾಗ ಅಥವಾ ನಿಮ್ಗೆ ಅದ್ರಾಗ ಒಗ್ಗರಣೆ ಕೊಡೋದ್ರ ಒಂದು ಸಾನ್ ಪಾನ್ಯಾಗ ತೊಗೋಬೋದು. ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸಾಸ್ವಿ, ಹಂಗೆ ಸ್ವಲ್ಪ ಇಂಗು. ನೆಕ್ಸ್ಟ್ ಅದಕ್ಕೇನ್ರಿ ಅಂತಂದ್ರೆ ಈ ಸಾಸ್ವಿ ಮತ್ತು ಇಂಗು 2 ಹಾಕಿದ ಮೇಲೆ ಒಂದು 2 ಒಣ ಕೆಂಪು ಮೆಣಸಿಕಾಯಿ ಗುಂಡು ಹೋಗಿದ್ದೀವಿ. ನೀವು ಯಾವ್ದು ಬೇಕಾದ ಒಣ ಕೆಂಪು ಮೆಣಸಿಕಾಯಿ ಹಾಕ್ರಿ. ಅದ್ರ ಜೊತೆ ಸ್ವಲ್ಪ ಜಾಸ್ತಿನ ಕರಿಬೇವು ಹಾಕ್ರಿ. ಕರಿಬೇವು ತಿನ್ಬೇಕು, ಅದಕ್ಕೆ ಕರಿಬೇವು ಹಾಕಿ ಸ್ವಲ್ಪ ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಆಮೇಲೆ ಇದ್ರಾಗ ಏನು ರಸ ಮಾಡಿದ್ದೀವ್ರಲ್ಲ ನಾವು ಟೊಮೆಟೊ ರಸ ಅದನ್ನು ತಂದ ಇದ್ರಾಗ ಹಾಕಿದ್ದೀವಿ ರೀ. ಮುಗಿದ್ರಿ, ಏಕದಮ್ ಪದ್ಧತಿ ಸರಿಯಾಗಿ ಆಗ್ತೈತಿ. ಇನ್ನು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸಿದ್ರೆ ಮುಗಿದು ಹೋಗ್ತೈತಿ. ಇಷ್ಟ ಮಸ್ತಾಗಿ ಸರಳಾಗಿ ಮಾಡ್ಕೋಬೋದು. ಇನ್ನು ಮುಂದೇನ್ರಿ ಅಂತಂದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಕುದ್ದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕೋದ ಬಿಡಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈ ರಸ ಏನೈತಲ್ಲ ಅದನ್ನ ಹಂಗೆ ಕುಡಿದ್ರೂ ಭಾಳ ಮಸ್ತ್ ಅನಿಸ್ತೈತಿ. ಇದ್ರಾಗ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ಸ್ ಇರ್ತೈತಿ. ಆಮೇಲೆ ನೀವು ಇದನ್ನು ರೈಸ್ ಜೊತೆ ತಿನ್ನಾಕೂ ಅಷ್ಟು ಮಸ್ತ್ ಅಂದ್ರೆ ಸರಳಾಗಿ ಸಿಂಪಲ್ಲಾಗಿ ಅಗದಿ ಬರಬ್ಬರಿಯಾಗಿ ಇರ್ತೈತಿ ರೀ. ಇನ್ನೇನು ಹೇಳ್ರಿ, ಏಕದಮ್ ಅಂದರೆ ಏಕದಮ್ ಪದಸಿ. ಮುಂದೆ ನೆಕ್ಸ್ಟ್ ಇದನ್ನು ಸರ್ವ್ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಎಂಜಾಯ್ ಮಾಡ್ತೀರಿ ಅಂಥೇಳಿ ನಾವು ಭಾವಿಸ್ತೀವಿ. ಹಾಗೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಗೊತ್ತಾತ್ರಲ್ಲ. ಹಂಗೆ ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ.
ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ರೈಸ್ ಜೊತೆನೂ ನೀವು ಸವಿಬೋದು ಅಂತ ಹೇಳಿದಿನ. ನೀವು ಹಂಗನೂ ಕುಡೀರಿ, ಹೆಂಗೆ ಬೇಕೋ ಹಂಗೆ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಿರಿ ಅಂಥೇಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ ರೀ. ಹಂಗೆ ನಿಮಗೆ ಗೊತ್ತಾಯ್ತಿರಲ್ಲ, ಮರ್ತೇನ್ರಿ, ಇಷ್ಟು ಜಲ್ದಿ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.